go to kayaking. ಹಲೋ ಗಾಯ್ಸ್, ಹೌ ಯು? ಕಾಣಿಸ್ತಿದ್ದೀನಾ ಕ್ಯಾಮ್ರಲ್ಲಿ? ಈಗ ಕಯಾಕಿಂಗ್ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಡಿನ. ಲಗೂನ್ ಬೀಚ್ ಬಂದು ಗೋವಾಲ್ಲಿ, ಸೌತ್ ಗೋವಾ ಅಲ್ಲಿ ಮಾತ್ರ ನಿಮಗೆ ಲಗೂನ್ ಸಿಗೋದು. ನಾರ್ತ್ ಗೋವಲ್ಲಿ ಲಗೂನ್ ಇರೋದಿಲ್ಲ. ಹೆಂಗೋ ಸೌತ್ ಗೋವಾಗೆ ಬಂದಿದ್ದೀವಿ, ಅದು ಟ್ರೈ ಮಾಡ್ಬೋಣ ಅಂತ ಪ್ಲ್ಯಾನು. ಕೋಲ್ವಾ ಬೀಚ್ ಲಗೂನು ಚೆನ್ನಾಗಿದೆ ನೋಡ್ಬೇಕಂತಂದರೆ. ಯಾವುದಕ್ಕೆ ಹೋಗೋಣ? ಒಂದು ಫೇಮಸ್ ಲಗೂನ್ ಇದೆ ಆ್ಯಕ್ಚುಲಿ, ಎಲ್ಲರೂ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಹಾಕ್ತಾರೆ. ಆ ಲಗೂನ್ಗೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ. ಇಲ್ಲೊಂದು ಪಿಚ್ ಸ್ಟಾಪ್ ಹಾಕೊಂಡಿರಿ. ಬರೀ 1 ಅವರ್ ಅಂತೆ ಲಗೂನು. 8 AM to 7 AM. ಇದೇನಿದು? ಬರೀ ನೆಕ್ಸ್ಟ್ ಡೇ ಕೋಲಾ ಬೀಚ್ ಲಗೂನ್ಗೆ ಹೋಗ್ತಾ ಇದ್ದೀನಿ. 23 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಓಕೆ, ನೋಡೋಣ, ಲೆಟ್ಸ್ ಗೋ. ಏನಿದು ರೋಡ್ ಹಿಂಗಿದೆ, ಇಷ್ಟು ಚಿಕ್ಕದು, ಅಪ್ಪು ಡೌನ್ ಎಲ್ಲ ಸಿಗ್ತಾ ಇದೆ. ಅದರಲ್ಲೇ ಹೋಗ್ತಾ ಇದ್ದೀನಿ. ಆಫ್ ರೋಡಿಂಗ್ ಮಾಡೋಕ್ಕೆ ಥಾರ್ ಈಸ್ ದ ಬೆಸ್ಟ್. ಜೀಪಲ್ಲೇ ಹೋಗಬೇಕು. ಗೋವಾಲ್ಲಿ ಇನ್ನೊಂದು ಪಾಪ್ಯುಲರ್ ಸೀನಿಕ್ ಬ್ಯೂಟಿ ಏನಂತಂದರೆ, ಈ ಥರ ಮರಗಳು, ತೆಂಗಿನಕಾಯಿ ಮರ, ಕೋಕೋನಟ್ ಟ್ರೀಸು ಲೈನಾಗಿರುತ್ತೆ. ಒಂದು ಜಾಗ ಇದೆ ನಾರ್ತ್ ಗೋವಾಲ್ಲಿ, ಪೆರ್ರಾರ್ ಅಂತ. ಆದರೆ ಕವರ್ ಮಾಡ್ತೀನಿ ನಾಳೆ. ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಡಿಯರ್ ಜಿಂದಗಿ, ದಿಲ್ ಚಾಹತಾ ಹೈ. ವಾವ್, ಬ್ರಿಡ್ಜ್ ಬಂದ್ಬಿಡ್ತು ನೋಡಿ. ಲೇಕ್ ಮೇಲೆ ಬ್ರಿಡ್ಜು. ವಾವ್, ವಾಟ್ ಎ ವ್ಯೂ. ಮೋಸ್ಟ್ಲಿ ಅದು ಫೆರ್ರಿ, ಅದು ಕ್ಯಾವೆಲೋಸಿಯಂ ರೀಜನ್. ಅದು ಕ್ಯಾವೆಲೋಸಿಯಂ ಫೆರ್ರಿ. ಈ ಕಡೆನೋ ಫೆರ್ರಿನೇ ನೋಡಿ. ಇಲ್ಲೂ ಕಾಯಕಿಂಗ್ ಮಾಡ್ಬೋದು, ಬಟ್ ಅಲ್ಲಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಇಷ್ಟು ಚಿಕ್ಕ ರೋಡಲ್ಲಿ ಹೆಂಗರು ಜೀಪ್ ಹೋಗುತ್ತೆ? ಇಷ್ಟಿದೆ. ಆ ಕಡೆ ಆಪೋಸಿಟ್ ಗಾಡಿ ಬಂದರೆ ನಾವು ಹೋಗೋಕ್ಕಾಗಲ್ಲ. ಸೊ ಈ ಸರ್ಕಸ್ ಇದ್ದೇ ಇದೆ. ಯಾರೋ ಮುಂದೆ ಇನೋವಾ ಹಾಕೊಂಡ್ಬಂದ್ಬಿಟ್ಟು ಅದಕ್ಕೆ ಸೈಡಲ್ಲಿ ಹಾಕ್ಕೋಬೇಕಾಗಿತ್ತು ನಾನು. ಮತ್ತೆ ಈಗ ರಿವರ್ಸ್ ತೊಗೊಂಡು ವಾಪಸ್ ಹೋಗ್ತಾ ಇದ್ದೀನಿ. ನೋಡಿ, ಇಷ್ಟಿದೆ ರೋಡು. ಯಾರಾನ ಆಪೋಸಿಟ್ ಬಂದರೆ, ಪಕ್ಕದಲ್ಲಿ ಬೇರೆ ಮೋರಿ ಇದೆ. ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕಪ್ಪ ಈ ರೋಡ್ನ. ಕಾಡಿದ್ದಂಗಿದೆ ನೋಡಿ ಈ ರೀಜನ್ನು. ಮೋಸ್ಟ್ಲಿ ಇದು ಹಿಲ್ಲಿ ಏರಿಯಾ ಅನ್ಸುತ್ತೆ. ಓ ನೋಡಿ ಹೆಂಗಿದೆ ರೋಡು. ಲೆಫ್ಟಲ್ಲಿ ಇಲ್ಲಿ ನೋಡಿ ಕಾಲುವೆ. ಇದೊಂದು ಚಿಕ್ಕ ಕಾಲುವೆ ಇದು, ಈ ಕಡೆ ಆ ಕಡೆ. ನಾನೀಗ ಲಗೂನ್ಗೆ ಹೋಗ್ತಾ ಇದ್ದೀನಿ ಕೋಲಾ ಬೀಚಲ್ಲಿ. ಇನ್ ಬಿಟ್ವೀನ್ ಬೆಟಲ್ ಫೋರ್ಟ್ ಅಂತ ಒಂದು ಬರುತ್ತೆ, ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್. ಸೊ ಆನ್ ದ ವೇನೆ ಬಂದರೆ ಅದನ್ನು ಕವರ್ ಮಾಡಬೇಡ, ಅದನ್ನು ತೋರಿಸ್ತೀನಿ. ಇಲ್ಲಿಂದ 1 ಕಿಲೋಮೀಟ್ರು ರೈಟ್ಗಿದೆ, ನಾನು ಲೆಫ್ಟ್ಗೆ ಹೋಗ್ಬೇಕು. ಏನು ಮಾಡೋದು ಈಗ? ನೋಡ್ಕೊಂಬಂದ್ಬಿಡೋಣ ಬೆಟಲ್ ಫೋರ್ಟ್ ಹೆಂಗಿರುತ್ತೆ ಅಂತ. ಹೆಂಗೂ ಇಷ್ಟು ದೂರ ಬಂದಿದ್ದೀವಲ್ಲ, ನೋಡ್ಕೊಂಬರೋಣ ಹೆಂಗಿರುತ್ತೆ ಈ ಫೋರ್ಟು. ಬೆಟಲ್ ಫೋರ್ಟ್ ಎಂಟ್ರಿ ಪಾಯಿಂಟ್ ಇದು. ಚಿಕ್ಕ ರೋಡ್ ಗುರು. ಚಿಕ್ಕ ರೋಡ್ ಬಂದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಡೆಯಿಂದ ಆಪೋಸಿಟ್ ಗಾಡಿ ಬಂದರೆ ತಿರ್ಗಾ ರಿವರ್ಸ್ ಎತ್ತಬೇಕು. ಏನಪ್ಪ ಇದು? ನಾನು ರಿವರ್ಸ್ ಹೋಗ್ತೀನಪ್ಪ, ಆಮೇಲೆ ಬರ್ತೀನಿ ಬೇಕಾದರೆ. ಯಾವನು ಹೋಗ್ತಾನೆ? ಅಟ್ಲೀಸ್ಟ್ ಇದು ರಿವರ್ಸ್ ತಗೊಳಕ್ಕೆ ಜಾಗ ಇದೆ. ಅಲ್ಲಿ ಜಾಗ ಇಲ್ಲ ಅಂತಂದರೆ ಏನು ಮಾಡೋದು ನಾನು ಮತ್ತೆ? ರೋಡು ತಗೋಬೋದು. ರಿವರ್ಸ್ ಹೋಗ್ಬಿಡ್ತೀನಿ. ಆಫ್ ರೋಡಿಂಗ್ ಥರ ಇದು, ಮಿನಿ ಆಫ್ ರೋಡಿಂಗ್ ಮಾಡ್ತಾಯಿದ್ದೀನಿ ನೋಡಿ ನಾನು. ಬ್ರೀಸ್ ಇದೆ, ಏನೂ ಅನಿಸ್ತಾ ಇಲ್ಲ ನನಗೆ. ದಟ್ ಈಸ್ ದಿ ಪವರ್ ಆಫ್ ರೋಡಿಂಗ್ ಆನ್ ಜೀಪ್. ಸುಮ್ಮನೆ ವಾಪಸ್ ಹೋಗೋಣಪ್ಪ, ಚಿಕ್ಕ ರೋಡಲ್ಲೆಲ್ಲ ಯಾಕೆ ಬರೋದು? ಹಿಲ್ಲಿ ಏರಿಯಾ ಇದು. ಸೊ ಫಸ್ಟು ಹತ್ತದೆ, ಇವಾಗ ಇಳಿತಾ ಇದ್ದೀನಿ. ಡಿಸೆಂಟ್ ಪಾಯಿಂಟ್ ಇದು ನೋಡಿ ಹೆಂಗಿದೆ ರೋಡಲ್ಲೇ ಗೊತ್ತಾಗ್ಬಿಡುತ್ತೆ.
ಈ ಬೀಚ್ ನಾನು ಏನು ಹೋಗ್ತಾ ಇದ್ದೀನಿ, ಲಗೂನ್ ಬೀಚ್. ಇದು ಹಿಲ್ ದಾಟಿ ಹೋಗಬೇಕು. ಓಕೆ, 20 ಮಿನಿಟ್ಸ್ ಹೋಗ್ಬೇಕು ಇಲ್ಲಿಂದ. ಒಂದು 10 ಕಿಲೋಮೀಟರ್ ಇದೆ ಇಲ್ಲಿಂದ. ಹೇರ್ ಪಿನ್ ಕರ್ವ್. ಆ್ಯಕ್ಚುಲಿ ಜೀಪ್ ಅಲ್ವಾ, ಏನು ಗೊತ್ತಾಗಲ್ಲ, ಈಸಿಯಾಗಿ ಹೊಡಿಬೋದು ಕರ್ವು. ನೀವು ನಾರ್ಮಲ್ ಹ್ಯಾಚ್ ಬ್ಯಾಕ್ ತೊಗೊಂಡ್ಬಿಟ್ರೆ ಕಷ್ಟ ಇಲ್ಲಿ ಏರಿಯಲ್ಲೆಲ್ಲ ಓಡ್ಸೋಕ್ಕೆ. ಇದರಲ್ಲಿ ಈಸಿ ಬೀಸಿ. ಯಾವುದೋ ಗಾರ್ಡ್ ಸೆಕ್ಷನ್ ಇದು. ಗೋವಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ರೋಡ್ಗಳಲ್ಲಿ ಬರ್ತಾ ಇರೋದು ನಾನು. ನೋಡಿ, ಡೀಪ್ ಎಲಿವೇಶನ್ ಪಾಯಿಂಟ್ ಇದೆ ರೈಟ್ ಸೈಡಲ್ಲಿ, ಹಳ್ಳ. ಹೋಗ್ಬೇಕಾಗಿರೋ ಜಾಗ ಕೋಲಾ ಬೀಚ್, ರೈಟ್ ಸೈಡ್. ಏನಂತಂದರೆ ಬೇರೆ ಗಾಡಿ ಆದರೆ ಇಲ್ಲೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಈ ಬಿಸಿಲಲ್ಲಿ. ನಮ್ಮದು 4 ವೀಲ್ ಡ್ರೈವ್ ಅಲ್ವಾ, ಕಾರು ಆರಾಮಾಗಿ ಹೋಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಫೋರ್ ವೀಲ್ ಹೈ ಡ್ರೈವ್ಗೆ ಹಾಕಿದ್ದೀನಿ, 4Hಗೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್. ಸೂಪರ್ ಆಗಿದೆ. ಹಿಲ್ ಡಿಸೆಂಟ್ ಕಂಟ್ರೋಲ್ ಆಕ್ಟಿವ್ ಮಾಡಿದ್ದೀನಿ, ಅದಕ್ಕೆ ಸ್ಮೂತಾಗಿ ಹೋಗ್ತದೆ ಗಾಡಿ. ಇದು ಅಡ್ವಾಂಟೇಜು ಜೀಪ್ದು. ಅಯ್ಯೋ ನೋಡಿ ಹೆಂಗಿದೆ. ಓ ಮೈ ಗಾಡ್. 5.0 ಜೈ ಬಜರಂಗ್ ಬಲಿ. ನಿಜ ನಾರ್ಮಲ್ ಗಾಡಿ ಬರೋಕ್ಕಾಗಲ್ಲ ಇಲ್ಲಿ. ಹ್ಯಾಚ್ ಬ್ಯಾಕ್ ಸಡನ್ ಏನೋ ಬಂತು ಅಂದರೆ ಸ್ಟಕ್ ಆಗಿಬಿಡುತ್ತೆ ಸೆಂಟ್ರಲ್ಲಿ. ಹಿಡಿತಾ ಇದ್ದೀನಿ. AC ಆಫ್ ಮಾಡಿದ್ದೀನಿ, ಯಾಕಂದರೆ ಇವಾಗ ಪವರ್ ಜಾಸ್ತಿ ಇದೆ. ಸೊ AC ಆನ್ ಮಾಡಿಬಿಟ್ಟು ಡೀಸೆಲ್ ಖಾಲಿ ಆಗಿಬಿಡುತ್ತೆ ಬೇಗ. ಓ, ಕಯಾಕಿಂಗ್ ಸ್ಪಾಟ್ಗೆ ಬಂದಿದೆ. ಅದೇ ಲೇಕ್, ಅಲ್ಲಿ ಹೋದರೆ ಕಯಾಕಿಂಗ್ ಮಾಡ್ಬೋದು ಆರಾಮಾಗಿ. ಅಂದರೆ ಸ್ವಲ್ಪ ತಲೆ ಸರಿಯಾಗಿ ಇಟ್ಕೊಳ್ಬೇಕು, ಅಂದರೆ ಸ್ಟ್ರೈಟಾಗಿ ಹಿಂಗೆ ಗಾಡಿ ಹಿಂಗೆ ಸೈಡ್ಗೆ ಆಗುತ್ತಲ್ಲ, ತಲೆ ಹೊಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಓ ಮೈ ಗಾಡ್, ಓ ಶಿಟ್. ನೋಡಿ ಗೇಟ್ ಬಂತು, ಗೇಟ್ ಆದಮೇಲೆ ಪಾರ್ಕಿಂಗ್. नितेश हाय तो बोलो हाय। तो लोग आते हैं इधर, ज़्यादा लोग? हाँ, ज़्यादा से ज़्यादा लोग इधर ही आते हैं कायाकिंग के लिए। हाँ, कायाकिंग मैंने देखा, 2-3 स्पॉट दिखा मेरे को, लेकिन ये सबसे ज़्यादा रिव्यूज़ था। हाँ, इसलिए मैं इधर आया चेकआउट करने के लिए। ನೋಡಿ ಹೆಂಗಿದೆ ಸ್ಪಾಟು. ಸ್ವಲ್ಪ ಇಳಿಬೇಕು, ಬಟ್ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ಬೀಚ್ ಪಕ್ಕನೇ ಕಾಯಾಕಿಂಗ್ ಅಂತೆ. ये रात में नहीं खुलता है ना? नहीं, सुबह से हाँ, शाम तक। सुबह कितने बजे? 7 बजे। ಓ 7 ಬಜೆ, ठीक है. ಅದೇ ರಾತ್ರಿ ಎಲ್ಲ ಮಾಡಲ್ವಂತೆ, ಕ್ಲೋಸ್ ಅಂತ ಇದು, ಯಾಕಂದರೆ ಸೆಕ್ಲೂಡೆಡ್ ಬೀಚು. ಸೊ ರಾತ್ರಿ ಎಲ್ಲ ಲೈಟ್ ಎಲ್ಲ ಇರಲ್ಲ. ಬೆಳಿಗ್ಗೆ ಹೊತ್ತು ಮಾಡ್ಬೋದು, ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಮಾಡ್ಬೋದು, ಈ ಥರ ನೀವು ಮಿಡ್ ಡೇ ಬಂದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಆಮೇಲೆ ರೆಸ್ಟೋರೆಂಟ್ ಇದೆ, ಆಮೇಲೆ ಇವ್ರು ಹೇಳೋ ಪ್ರಕಾರ ವೈಫೈಯು ಸಿಗುತ್ತಂತೆ. ನೋಡೋಣ ಹೆಂಗಿದೆ ಅಂತ. ठीक है भाई, आपका है क्या कायाकिंग? हाँ चलो. ಸಖತ್ತಾಗಿದೆ ರೆಸ್ಟೋರೆಂಟ್ ಇದು,
ಇಲ್ಲೇ ಸೈಡಲ್ಲೇ ಇದೆ. ಇವ್ರು ಹೇಳ್ತಿದ್ದಾರೆ ಇವ್ರದ್ದೇ ಒಂದು ಕಯಾಕಿಂಗ್ ಇದೆಯಂತೆ, ಟೀಮ್ ಇದೆಯಂತೆ. ಏನೋ ಡಿಸ್ಕೌಂಟ್ ಬೇರೆ ಕೊಡ್ತಾರಂತೆ ಯೂಟ್ಯೂಬರ್ ಅಂತ. ಅದಕ್ಕೆ ನೋಡೋಣ. ಸಖತ್ತಾಗಿದೆ ಇದು ಬೀಚು ನೋಡಿ, ಸೂಪರ್. ದಟ್ ಈಸ್ ದ ಕಯಾಕಿಂಗ್ ಸ್ಪಾಟ್. ಅಲ್ಲಿ ಇದು ಸ್ವಲ್ಪ ಬೀಚ್ ಚೆನ್ನಾಗಿದೆ, ಕ್ಲೀನಾಗಿದೆ, ಜನ ಕಮ್ಮಿ. ಆಮೇಲೆ ಕಲರ್ ಕೂಡ ಬೇರೆ ಒಂಥರ ಗ್ರೀನಿಶ್ ಕಲರ್, ಟರ್ಕಾಯ್ಸ್ ಬ್ಲೂ ಥರ ಇದೆ ಇದು. हाँ 1% 250 है और सिंगल का छोटा बोट आया तो 300 है। 300 है। कौन सा बेस्ट है, अच्छा रहेगा? आपको वीडियो भी निकालने का है तो बड़ा डबल वाला लेके जाओ। हाँ हाय गुड, हाउ आर यू? बहुत कम है क्या वाटर लेवल? पहले हम 5-6-7 फीट रहता था, अभी 3-4 फीट रहे। ಏನೋ ವಾಟರ್ ಲೆವೆಲ್ ಕಮ್ಮಿ ಇದೆಯಂತೆ. इधर बैठने का ये पाइप, हाँ इधर बैठने का ये फ्रंट साइड है। ठीक है. हाँ ಒಂದು ಸಿಂಗಲ್ ಬೋಟ್ ಇದು. अपोजिट डायरेक्शन में लेफ्ट मारेगा तो हाँ। राइट घूमेगा, राइट मारेगा तो लेफ्ट। लेफ्ट ठीक है. ये अच्छा वीडियो हाँ. बनाओ। ಹಾಂ ಏನು ಹೇಳಿಲ್ಲ, ಅಷ್ಟೇ ಹೋಗೋದಂತೆ. ಸೊ ನಾನು ಕಯಾಕಿಂಗ್ ಮಾಡಿದ್ದೀನಿ ವಿಯೆಟ್ನಾಮಲ್ಲಿ, ಅದೊಂದು ಎಕ್ಸ್ಪೀರಿಯೆನ್ಸು. ಸರಿ, ಇದೊಂದು ಐಫೋನಲ್ಲಿ ವೀಡಿಯೋ ಮಾಡಿಬಿಡ್ತೀನಿ ಹೆಂಗಿದೆ ಅಂತ ನೋಡಿಸ್ತೀನಿ ನಿಮಗೆ. ಏನು ಡೆಪ್ತ್ ಏನಿಲ್ಲ, ಆರಾಮಾಗಿ ಏನಾದ್ರೂ ಈಜ್ಕೊಂಬಂದ್ಬಿಡ್ಬೋದು. ಅಂದರೆ ಈಜು ಬರ್ಬೇಕಷ್ಟೇ. ಈಜು ಬರ್ದಿರೋರಿಗೆ ಜಾಕೆಟ್ ಹಾಕ್ತಾರೆ. ತೆಂಗಿನ ಮರ, ಕೊಕೊನೆಟ್ ಟ್ರೀಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಆ ಶೇಡ್ಗೆ ತಣ್ಣಗಿದೆ, ತೊಂದರೆ ಇಲ್ಲ. ಸೈಡಲ್ಲಿ ಹೋಗಬೇಕು, ಆಪೋಸಿಟ್ ಡೈರೆಕ್ಷನ್ ಈಸಿ. ರೈಟಲ್ಲಿ ಹೋಗ್ಬೇಕಂದ್ರೆ ಲೆಫ್ಟಲ್ಲಿ ಹೊಡಿಬೇಕು, ಸ್ಯಾಡಲ್ ಮಾಡಬೇಕು. ಲೆಫ್ಟ್ಗೆ ಹೋಗ್ಬೇಕಂದ್ರೆ ರೈಟಲ್ಲಿ ಸ್ಯಾಡಲ್ ಹೊಡಿಬೇಕು, ಅಷ್ಟೇ. ಸಿಂಪಲ್ ಪ್ರಾಸೆಸ್. ಏನು ಎಲ್ಲರೂ ಮಾಡ್ಬೋದು, ಚಿಕ್ಕ ಹುಡುಗರೆಲ್ಲ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಸ್ಟ್ಯಾಗ್ನೆಂಟಾಗಿ ಒಂದೇ ಸ್ಟ್ರೈಟ್ ಲೈನ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಹಿಂಗೆ ರೆಸ್ಟ್ ತೊಗೊಂಡ್ರೆ ಹೋಗ್ತಾ ಇರುತ್ತೆ, ಡಿಪೆಂಡಿಂಗ್ ಆನ್ ದ ವೇವ್ ಡೈರೆಕ್ಷನ್. ಓ ಓ ಓ ಓ ಓ ಓ ಓ ಈಸಿ ಈಸಿ ಈಸಿ. ಆಪೋಸಿಟ್ ಡೈರೆಕ್ಷನ್ ಬಂದು ಗುದ್ಬಿಟ್ರಿ ಇವರು. ಹಾಂ ಗೋ ಗೋದೋದು. ಅವ್ರು ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ರು, ಅದಕ್ಕೆ ಗೊತ್ತಾಗಲಿಲ್ಲ ಅವ್ರಿಗೆ ಡೈರೆಕ್ಷನ್ ಹೆಂಗೆ ಹೋಗ್ಬೇಕು ಅಂತ. ಕೂಲಾಗಿದೆ ಇಲ್ಲಿ. ಒಂದೇ ಇದರಲ್ಲಿ ಸ್ಯಾಡಲ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹಿಂಗೆಲ್ಲ ಕೇರ್ಲೆಸ್ ಆಗಿ ಹೋಗ್ಬಾರ್ದು, ಬಟ್ ಡೆಪ್ತ್ ಅಷ್ಟೊಂದು ಇಲ್ವಂತೆ, ಅದಕ್ಕೆ ನಾನು ಈ ಥರ ಚಾನ್ಸಸ್ ತೊಗೊತಾ ಇದ್ದೀನಿ. ಬಟ್ ಡೆಪ್ತ್ ಏನಾನ ಜಾಸ್ತಿ ಇದ್ದರೆ ಎಲ್ಲ ಜಾಕೆಟ್ ಹಾಕ್ಕೊಂಡು, ಲೈಫ್ ಜಾಕೆಟ್ ಹಾಕ್ಕೊಂಡು ಈ ಥರದ ವೀಡಿಯೋ ಮಾಡೋಕ್ಕಾಗಲ್ಲ ಅವಾಗೆಲ್ಲ. ಓಕೆ, ಯಾರೂ ಮಾಡಬಾರ್ದು ಆ್ಯಕ್ಚುಲಿ. ನಾನೇನಂತಂದರೆ ನಂಗೆ ಸ್ವಿಮ್ಮಿಂಗ್ ಬರುತ್ತೆ, ಆ್ಯಂಡ್ ಇದು 5 ಫೀಟ್ ಅಷ್ಟೇ ಇರೋದು ಡೆಪ್ತು. ಸೊ ಅದಕ್ಕೆ ಚಾನ್ಸಸ್ ತೊಗೋತಾ ಇದ್ದೀನಿ. ಫುಲ್ ಸ್ಪೀಡು ಓಣಮಲ್ಲಿ ಮಾಡ್ತಾರಲ್ಲ ಹಿಂಗೆ, ಆಹು 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 ಆಹು. ಇವರೇನು ಸೆಂಟ್ರಲ್ಲಿ ಬ್ಲಾಕ್ ಮಾಡ್ಕೊಂಬಿಡಿ. ಹಲೋ ಹಾಯ್, ಹಲೋ ಗೈಸ್. हेलो हाय ಹಾಯ್. हाय। ಥ್ಯಾಂಕ್ ಯು ಬಾಸ್. ಡ್ಯಾಶಿಂಗ್ ಬೋಟ್ಸ್. ಅಲ್ಲಿಗೆ ಹೋಗೋಣ, ಸ್ವಲ್ಪ ಹೊತ್ತು ನಿಲ್ಸೋಣ, ಪಿಚ್ ಸ್ಟಾಪ್ ಮಾಡೋಣ ಬೋಟ್ನ. ಆರಾಮಾಗಿ ಹಿಂಗೆ ಮಲ್ಕೊಂಬಿಡ್ಬೋದು, ಚೆನ್ನಾಗಿದೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್. ಎಂಡ್ ಪಾಯಿಂಟಿಗೆ ಬಂದಿದ್ವಿ ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ರಿವರ್ಸ್. ರೆಸ್ಟ್ ಇವಾಗ ಸ್ವಲ್ಪ ಹೊತ್ತು. ಥರ ಮಲ್ಕೊಂಬಿಡ್ಬೋದು ಗುರು ಆರಾಮಾಗಿ. ಗುದ್ದೆ 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 ಗುದ್ದೆ. ಐ ಲೈಕ್ ಇಟ್. ನೋಡಿ ಸೆಂಟ್ರಲ್ ಹೋಗ್ತದೆ ಬೋಟ್ ಇವಾಗ, ಆ ಕೋಕೋನಟ್ ಟ್ರೀಸ್ಗೆ, ಅದ್ರ ಮುಂದೆ ಬೀಚ್ಗೆ
ಇಲ್ಲಿರೋ ಶೇಡ್ಸ್ಗೆ ಬೋಟಲ್ಲಿ ಕಾಯ್ಕಿಂಗ್ ಮಾಡ್ತಾಯಿದ್ರೆ ಅದ್ರ ಮಜಾನೇ ಬೇರೆ. ಸ್ಟ್ರೈಟಾಗಿ ಹೋಗ್ತಾಯಿದೆ ಬೋಟ್ ಇವಾಗ. ನೀರಿನ್ನ ಜಾಸ್ತಿ ಇತ್ತಂತೆ, ಇವಾಗೇನೋ ಕಮ್ಮಿ ಆಗಿದೆ, ಸಮ್ಮರ್ ಅಲ್ವಾ. ಮೋಸ್ಟ್ಲಿ ನನಗೆ ಅನ್ಸ್ದಂಗೆ ನೋಡಿ ಆ ಕಲ್ಲುಗಳೆಲ್ಲ ಇದೆಯಲ್ಲ ಮಾರ್ಕು, ಮೋಸ್ಟ್ಲಿ ಆ ಫುಲ್ ಕವರ್ ಆಗಿಬಿಡುತ್ತೆ ಅನಿಸುತ್ತೆ ವಿಂಟರಲ್ಲೆಲ್ಲ. ಇಲ್ಲ ರೈನಿ ಸೀಸನ್ ಬಂದರೆ ನೀರು ಜಾಸ್ತಿ ಇರುತ್ತಲ್ವಾ, ಇವಾಗ ಸ್ವಲ್ಪ ಕಮ್ಮಿ ಇದೆ. ಹಲೋ, ಹೌ ಆರ್ ಯು? ವೇರ್ ಫ್ರಮ್? ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್. No, almost. And you? ಬ್ಯಾಂಗ್ಳೂರ್, ಇಂಡಿಯಾ. ಹ್ಯಾವ್ ಫನ್. ಓ ಬ್ಯಾಂಗ್ಳೂರಾ? ಎಲ್ಲಿ? Oh, Matikere, Shanpura. ಜೆ ಪಿ ನಗರ್. Wow, Electronic City. ಐ Super, bye bye. ಬಾಯ್. Okay, back to the destination. खींचो हाँ, थैंक यू. अच्छा था. जल्दी आया था. बस है. हाँ, हाय. कौन सा कैमरा? GoPro है. ट्रैवल बीइंग _ कन्नड़ा. ट्रैवल बीइंग मतलब रीजनल में है या हिंदी? नहीं, रीजनल है. रीजनल है. हाँ तो नंबर दे दो मेरे को. हाँ ठीक है, मैं नंबर डाल देता हूँ चैनल पे, ये वीडियो डाल के. अच्छा है, व्यू भी अच्छा मिलता है. हाँ व्यू अच्छा है, कोकोनट व्यू से है. कोकोनट व्यू. आपका नंबर बताओ. एक्चुअली हमारा सिंगल का 300 है. हाँ हाफ एन आवर का. हाँ. और डबल का लिया, 2 लोग गया. हाफ एन आवर 500 है. मैं थोड़ा एक्स्ट्रा टाइम आपको देगा. ಥ್ಯಾಂಕ್ ಯು ಬಾಯ್. ಇವರು 200 ರುಪೀಸ್ಗೆ ಕೊಟ್ಬಿಟ್ರು ನಮಗೆ, ಯೂಟ್ಯೂಬರ್ ಅಂದಿದ್ದಕ್ಕೆ. ಹಂಗೆ ಹೋಗೋಕ್ಕಾಗಲ್ಲ, ಚಪ್ಪಲಿ ಹಾಕೊಂಡು ಹೋಗಬೇಕು. ನನ್ನ ಶೂ ಇಲ್ಲೇ ಬಿಚ್ಚಿದೆ, ವಾಪಸ್ ಹೋಗ್ತಾ ಇದ್ದೀನಿ ಹಾಕೊಳ್ಳೋಕ್ಕೆ. ಬ್ಯಾಟ್ರಿ ಲೋ ಆಗಿದೆ ಗೋಪ್ರೋದು, ಅಷ್ಟೇ ವೀಡಿಯೋ ಮಾಡೋಕ್ಕಾಗೋದು. ಸೊ ಈ ಪೇರೇಮಿ MK Gupta. ಎಮ್ ಕೆ ಗುಪ್ತಾ ಅಂತೀರ, ಹೈದ್ರಾಬಾದಿಂದ. ಸೇ ಹಾಯ್. ಫಿಲಿಮ್ಸ್ ಎಲ್ಲ ಮಾಡ್ತಾರಂತೆ, ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ವಾಟ್ಸ್ ಯುವರ್ ಯೂಟ್ಯೂಬ್ ಚಾನಲ್ ನೇಮ್? నాది కాదు, మా సీనియర్ ద బాస్ క్రియేషన్స్ అని, దాంట్లో రాధాకృష్ణ షార్ట్ ఫిల్మ్. ದ ಬಾಸ್ క్రియేషన్ రాధాకృష్ణ షార్ట్ ఫిలిమ్స్ కదా. ఓకే, ఎన్ని దినాలు గోవా? 5 days. 5 డేసా? ఓకే, ఈరోజే ఫస్ట్ డే. ఈరోజే ఫస్ట్ డేగా? ఎంజాయ్ చేయండి. థ్యాంక్ యూ. Bye. మీరు కూడా enjoy. ಥ್ಯಾಂಕ್ಸ್. ಈ ರೆಸ್ಟೋರೆಂಟ್ ಚೆನ್ನಾಗಿದೆ, ಯಾಕಂದರೆ ಜಾಸ್ತಿ ಮರ ಇದೆಯಲ್ಲ, ಶೇಡ್ ಇರೋದ್ರಿಂದ ನಿಮಗೆ ಒಳ್ಳೆ ಸೂಪರಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ಬೀಚ್ನ. ಆಮೇಲೆ ಜಾಸ್ತಿ ಕ್ರೌಡ್ ಇಲ್ಲ, ಅದೊಂದು ಅಡ್ವಾಂಟೇಜು. ಸೊ ಅದಕ್ಕೆ ಚೆನ್ನಾಗಿದೆ ಬೀಚು, ನನಗೆ ಇಷ್ಟ ಆಯಿತು. ಬನ್ನಿ ಬೀಚ್ ಹತ್ರ ಹೋಗೋಣ. ಸ್ವಲ್ಪ ವೇವ್ಸ್ ಜಾಸ್ತಿ ಇದೆ ಇಲ್ಲಿ, ಯಾಕಂದರೆ ಸೆಕ್ಲೂಡೆಡ್ ಬೀಚ್ ಅಲ್ವಾ, ಪ್ರೈವೇಟ್ ಬೀಚ್ ಇರೋದ್ರಿಂದ ಸ್ವಲ್ಪ ವೇವ್ಸ್ ಜಾಸ್ತಿ ಇರುತ್ತೆ. ಯಾರು ಹೋಗಿ ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ, ಹೋಗ್ಬೋದು, ಬಟ್ ಜಾಸ್ತಿ ಹೈ ಪವರ್ ಇರುತ್ತೆ ವೇವ್ಸ್ಗೆ. ನೋಡಿ ಬಂದ್ಬಿಡ್ತು ವೇವ್ಸು ಫುಲ್ಲು. ದ ಬ್ಲೂ ಲಗೂನ್ ಬೀಚ್ ಶಾಕಿದು. ಇದೇ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಕಣ್ಣಕ್ಕಿದೆ. ಕೈಕಿಂಗ್ ಮಾಡಿದ್ಮೇಲೆ ಬಂದು ಇಲ್ಲಿ ಆರಾಮಾಗಿ ಲಂಚ್ ಮಾಡಿಕೊಂಡು ಇಲ್ಲ ಬಿಯರ್ ಹೊಡ್ಕೊಂಡು ಹೋಗ್ಬೋದು.